ನಮಸ್ಕಾರ ಕರುನಾಡ ಜನತೆಗೆ, ನಮ್ಮ ಲಕ್ಷಾಧಿಪತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ನೀತಿ ಮಾತಿನೊಂದಿಗೆ ಕಾರ್ಯಕ್ರಮನ ಶುರು ಮಾಡೋಣಂತ್ರಿ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳ್ತಾರೆ, ಆದರೆ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪರ್ಯಂತ ಅಳ್ತಾರೆ. ಎಷ್ಟು ಚಂದ ಅರ್ಥಗರ್ಭಿತದಲ್ರಿ ಇದು. ಯಾಕ ದೇವ್ರ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟನಲ್ಲ ಇವ ನೀತಿ ಮಾತು ಅದು ಹೇಳಿಕತ್ತೇನೆ ಇವತ್ತ. ನಮಸ್ಕಾರ ಸುಂದ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಹ್ಞೂ ರೀ, ಆರಾಮಿದ್ದೀವಿ ನೋಡ್ರಿ. ಆದ್ರೆ ನೀವು ಸ್ವಲ್ಪ ಜಲ್ದಿ ಕಳಿಸಿದ್ರೆ ಚಲೋ ಆತದ್ರಿ. ನೀವು ಆರಾಮಿದ್ದೀರಲ್ರಿ ಸರ್? ನಾನು ಚೆನ್ನಾಗಿದ್ದೀನ್ರಿ. ನೀವು ಯಾವಾಗ ಉತ್ತರ ಕೊಡಲ್ವೋ ಅವಾಗ ಬೇಗ ಹೋಗ್ಬಿಡುವಂತ್ರಿ. ಇದ್ರ ದಾಳಿ ಹೊಡಿಲಿ ಹೆಂಗಂತದ್ ನೋಡು. ಅಲ್ಲ ಬಡ ಬಡ ಕ್ವಶನ್ ಕೇಳಿ ಕಳ್ಸಂತ ನಾ ಅಂತೀನಿ, ಸೋತ್ ಹೋಗಂತ ನೋಡಿದು. ಎಂಥದ್ದು ಗಂಟು ಬಿತ್ತೆ ಇವ ನನಗ. ಹೆಂಗ್ಯಾಕಂತೀರಿ ಸರ್? ಅಲ್ರಿ ಸುಂದರಿ ಅವರೇ, ಮತ್ತೆ ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀರಾ, ಬೇಗ ಕಳಿಸಿ ಅಂದ್ರೆ ಏನ್ ಹೇಳ್ತಾರೆ ಹೇಳಿ? ಆಯ್ತು ಹೇಳ್ರಿ, ಇವಾಗ ಕಾರ್ಯಕ್ರಮ ಮುಂದುವರ್ಸ್ರಿ ಸರ್. ಓಕೆ, ಕಾರ್ಯಕ್ರಮ ಮುಂದುವರ್ಸೋಣವೇ? ಹಾಗಿದ್ರೆ ನೀವು ಮೊನ್ನೆ 4ನೇ ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ. ಒಂದು ಲೈಫ್ ಲೈನ್ ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಅಂದಾಗೆ ಯಾರಿಗೆ ಫೋನ್ ಹಚ್ಚಬೇಕು ಇವತ್ತು? ಸರ್, ನಮ್ಮ ಯಜಮಾನ್ರಿಗೆ ಹಚ್ಚ್ರಿ. ಅವರು ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಯೋಚನೆ ಮಾಡಿ. ಇನ್ನೊಂದು ಸ್ವಲ್ಪ ಬೇರೆ ಯಾರಿಗಾದ್ರೂ ಹಚ್ತಿದ್ರೆ ಹಚ್ಬೋದು. ಯಾಕಂದ್ರೆ ಅವರು ನಿಮಗೆ ತಪ್ಪು ಉತ್ತರ ಕೊಟ್ರೆ ನೀವು ಸೋತು ಹೋಗ್ತೀರಾ, 4 ಲಕ್ಷ ಕೂಡ ಕಳ್ಕೊತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓ ಸರ, ಏನ್ರಿ ನೀವು ಸುಮ್ ಫೋನ್ ಹಚ್ಕೊಡ್ರಿ, ಅಡ್ಡ ಬಾಯಿ ಹಾಕ್ಬೇಡ್ರಿ. ಮಾತಿತ್ತಿದ್ರೆ ಸೋತ್ ಹೋಗ್ತೀರಾ ಏನ್ರಿ ಹಂಗಂದ್ರ? ಒಂದ್ ಸ್ವಲ್ಪ ಗೆಲ್ಲಲಿ ಅಂತ ಹೇಳ್ಬೇಕ್ರಿ ಮುಂದಿನವ್ರು ಕೂತೋರ್ಗಿ. ನೀವೇ ಅಂತ ಮಾತಾಡ್ತಿರಲ್ಲ. ಹಂಗೆ ಕೇಳ್ತೀರಾ ಸುಂದರಿ ಅವರೇ? ನೀವು ಸೋಲ್ಲಿ ಅಂತ ನಮ್ಗೆ ಯಾಕಿರುತ್ತೆ ಹೇಳಿ? ನೀವು ಗೆಲ್ಲಿ ಅಂತಾನೆ ಇರೋದು ನಮ್ಮ ಮನಸ್ಸಲ್ಲಿ. ಆಯ್ತು, ಯಾರಿಗಚ್ಚಲಿ ಹೇಳಿ ಇವಾಗ? ನೀವು ಏನೋ ಮಾರಾಯ, ಸಂತೆನ ಆಡಿದ್ದ ಆಡ್ತದಲ್ಲ, ತಲೆ ತುಂಬ ಟೊಪ್ಪಿಗೆ ಹಾಕೊಂಬಂದಿರ್ತದ, ಕಿವಿಯರ ಕೇಳಿಸ್ತಾವ ಇಲ್ಲ ಇದಕ್ಕೆ. ಎಂತಂತಂದು ಕುಡಿಸ್ಯಾರ ನೋಡುವ, ಬೇರೆ ಯಾರು ಸಿಗ್ಲಿಲ್ಲ ಅಂತೀನಿ ಇವ್ರಿ ಕಾರ್ಯಕ್ರಮ ನಡೆಸೋರಿಗೆ. ಸರ, ನನ್ನ ಗಂಡಿಗೆ ಹಚ್ಕೊಡ್ರಿ, ನನ್ನ ಗಂಡಿಗೆ. ಅವಾಗಿಂದ ಅದೇ ಹೇಳಿಕತ್ತೀನ್ರಿ. ಇನ್ನಂಗ ಸರ, ಮೊದಲೊಬ್ರು ಕಾರ್ಯಕ್ರಮ ನಡೆಸ್ಕೊಡ್ತಿರಲ್ರಿ, ನೀವು ನೋಡಿರ್ಬೋದ್ರಿ. ಎಷ್ಟು ಒಳ್ಳೆಯವ್ರು ಇದ್ರಂದ್ರೆ ಅವರು, ಎಷ್ಟು ನಯ ವಿನಯ ದಾನ ಧರ್ಮ ಬಂದೋರಿಗೆ ಮುಂದೆ ಕೂತವ್ರಿಗೆ ಎಷ್ಟು ಚಂದ ಪ್ರೀತಿಯಿಂದ ಮಾತಾಡ್ಸೋರ್ರಿ. ಯಾವಾಗಲೂ ನಕ್ಕೋತಾನೆ ಇರೋರು. ಅದಕ್ಕೆ ಅವ್ರಿಗೆ ನಗುಮುಖದ ಒಡೆಯ ಅಂತಿದ್ರಿ. ರಾಜ್ಕುಮಾರ್ ಇದ್ದಂಗಿದ್ರು ನೋಡ್ರಿ. ಅಂಥವ್ರನ್ನ ಆ ದೇವರು ಕರ್ಕೊಂಡ್ಬಿಟ್ನಲ್ರಿ. ಅದ್ರ ಬಗ್ಗೆ ನನಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತದೆ ರೀ ಆ ವಿಷಯ ಮಾತಾಡ್ಲಿಕ್ಕೆ ನಿಂತ್ರ. ಅಂಥವ್ರು ಈ ಸೀಟಿಗೆ ಯೋಗ್ಯರಾದರು ಅಂತ ಅನಿಸ್ತದೆ ನೋಡ್ರಿ. ನಿಮಗೇನು ಅನಿಸ್ತದ್ರಿ ಸರ್ ಇದ್ರ ಬಗ್ಗೆ? ಹೌದು ಬಿಡ್ರಿ ಸುಂದರಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಯೋಗ್ಯತೆನೂ ಇಲ್ಲರಿ. ಅವ್ರು 1% ಕೂಡ ನಾವು ಆಗಂಗಿಲ್ರಿ. ಅವ್ರನ್ನ ಎಷ್ಟು ಅಳವಡಿಸ್ಕೋಬೇಕಂದ್ರೂ ನಮಗೆ ನಮ್ಮ ಸಿಟ್ಟು ನಮ್ಮ ಇದು ಅವ್ರಂಗೆ ಬರಂಗೆ ಇಲ್ಲ ಬಿಡ್ರಿ. ಭಾಳ ಗ್ರೇಟ್ ಮ್ಯಾನ್ ರೀ ಅವರು. ದೇವ ಮಾನವ ಅಂತಾರೆ ಅವ್ರಿಗೆ. ಕರೆವ್ರಿ ಸರ, ಮರೆಯಾದ ಮಾಣಿಕ್ಯ ನೋಡ್ರಿ. ಅವ್ರು ನೆನೆಸ್ಕೊಂಡೆ ಅಂದ್ರೆ ಈಗಲೂ ನನ್ನ ಕಣ್ಣಾಗ ನೀರು ಬರ್ತಾವೆ ನೋಡ್ರಿ ಸರ್. ಅಷ್ಟು ಪ್ರೀತಿ ರೀ ನನಗೆ ಅವ್ರನ್ನಂದ್ರೆ. ಅವ್ರನ್ನ ಕಂಡ್ರೆ ಯಾರಿಗೆ ಪ್ರೀತಿ ಇಲ್ಲ ಹೇಳ್ರಿ ಸುಂದರಿ ಅವರ? ಅವರು ಕರ್ನಾಟಕದ ರತ್ನ ರೀ. ಅದಕ್ಕೆ ದೇವ್ರ ಫೋಟೋ ಇಡಲಿ, ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಗೊತ್ತದ ಇಲ್ರಿ ಸುಂದರಿ ಅವ್ರು ನಿಮಗೆ? ಹೌದೌದ್ರಿ ಸರ್, ಗೊತ್ತದ ಬಿಡ್ರಿ. ಎಲ್ಲರ ಮನೆಗೂ ಅವ್ರ ಫೋಟೋ ಇದ್ದೇ ಇರ್ತದ್ರಿ. ಕರೆಗೂ ದೇವ್ರಿ ಅವರು. ಹೌದೌದ್ರಿ ಸುಂದರಿ ಅವ್ರೆ. ಅಂತ ದೇವ್ರಂತ ಮನುಷ್ಯನ ಕರ್ಕೊಂಡಂತ ದೇವ್ರಿಗೆ ಕೆಲವೊಂದು ಮಂದಿ ಭಾಳ ಧಿಕ್ಕಾರ ಹಾಕ್ಯಾರ ನೋಡ್ರಿ ಆ ಟೈಮ್ನಾಗ. ನಾವೇ ಎಷ್ಟು ಸಲ ಅಂದೀವ್ರಿ ಹಂಗಂತ. ಓಕೆ ಸುಂದರಿ ಅವ್ರೆ, ಅವ್ರ ಬಗ್ಗೆ ಮಾತಾಡ್ತಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಬಿಡಿ. ಎಷ್ಟು ಮಾತಾಡಿದ್ರು ಕಡಿಮೆನೆ ಅವ್ರ ಬಗ್ಗೆ. ಇವಾಗ ಕಾರ್ಯಕ್ರಮ ಮುಂದುವರಿಸ್ಬೇಕಾಗುತ್ತೆ ನಾವು. ನಿಮ್ಮ ಯಜಮಾನ್ರಿಗೆ ಫೋನ್ ಹಚ್ಕೊಡೋಣವೇ? ಎಷ್ಟು ಅವಸರ ಮಾಡ್ತಿರಲ್ರಿ ಸರ್. ದಿನ ನಾ ಎಷ್ಟು ಅವಸರ ಮಾಡಿದ್ರು ನೀವು ಅದು ಇದು ಕತ್ತಿ ಕೊರಿತಿರ್ತೀರಿ. ಇವತ್ತು ಆ ದೇವ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ, ಎಷ್ಟು ಅವಸರ ಮಾಡ್ತೀರಿ ನೋಡ್ರಿ. ಅಯ್ಯೋ ಸಾರಿ, ಹಾಗಲ್ಲ ಸುಂದರಿ ಅವರೇ. ಕಾರ್ಯಕ್ರಮ ಮುಂದುವರಿಸುವುದು ನಮ್ಮ ಜವಾಬ್ದಾರಿ ಆಗಿರ್ತದ. ಅದಕ್ಕೋಸ್ಕರ ಹೇಳಿಕತ್ತೀನಿ. ಮುಂದೆ ಹೋಗ್ಲೇಬೇಕು ನಾವು ಇವಾಗ. ಆಯ್ತಾಯ್ತ್ರಿ, ಹಚ್ಕೊಡ್ರಿ ಸರ್ ನಮ್ಮ ಮನೆಯವ್ರಿಗೆ ಫೋನ್. ಓಕೆ, ಸುಂದರಿ ಯಜಮಾನ್ರಾದಂಥ ಗುಂಡಣ್ಣ ಅವರಿಗೆ ಕಾಲ್ ಕನೆಕ್ಟ್ ಮಾಡಿಕೊಡಿ. ಸರ್ ನಮಸ್ಕಾರ ಗುಂಡಣ್ಣ ಅವರ, ನಾವು ಲಕ್ಷಾಧಿಪತಿಯಿಂದ ಮಾತಾಡ್ತಿರೋದು. ಓ ನಮಸ್ಕಾರ ರೀ ಸರ, ನಾನು ಗುಂಡಣ್ಣನೇ ರೀ. ಗೊತ್ತಾಯ್ತ್ರಿ. ಆರಾಮಿದ್ದೀರಿ ಸರ್? ಹಾಂ ಸರ್, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹಾಂ ರೀ ಸರ್, ನಾವು ಆರಾಮಿದ್ದೀವ್ರಿ. ಓಕೆ, ನಿಮ್ಮ ಹೆಂಡತಿಯವರು ಇಲ್ಲಿ ಹಾಟ್ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ಅವರು ಒಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವಾಗ ಆಲ್ರೆಡಿ 3 ಲಕ್ಷನ ಗೆದ್ದಿದ್ದಾರೆ. ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟರೆ ಅವರು 4 ಲಕ್ಷಗಳನ್ನು ಗೆಲ್ಲುತ್ತಾರೆ. ಇವಾಗ ನಿಮ್ಮ ಹೆಂಡತಿ ಮಾತಾಡ್ತಾರೆ, ಕಾಲ್ ತಗೊಳ್ಳಿ. ಹಾಂ ರೀ ಸರ, ಕೊಡ್ರಿ. ಮೇಡಮ್ ಸುಂದರಿ ಅವರೇ, ಬೇಗ ಮುಗಿಸಿ. ಐರಿ ಸರ, ಆಗಂಗಿಲ್ರಿ. ಅಲ್ಲ, ಬೇರೆದವ್ರಿಗೆ ಹಚ್ಚಿನಿ 15 ನಿಮಿಷಗಳಲ್ಲಿ ಮಾತಾಡೀನಿ. ಈ ಗಂಡಗೆ ಹಚ್ಚಿ ಜಲ್ದಿ ಇಡ್ರಿ ಅಂದ್ರೆ ಹೆಂಗೆ ಹೇಳ್ರಿ ನೀವು ನೋಡಮಂತ? ಏನು ಅನ್ಕೊಳಿಕಿಲ್ರಿ ಮಂದಿರ? ಗಂಡ ಹೆಂಡತಿ ಸುದ್ದಿ ಇಲ್ಲ ಅಂತ ಅಂತಾರಿಲ್ರಿ. ಮೊದಲೇ ಮುರಾಗ ನನ್ನ ಕಂಡ್ರನೇ ಆಗಂಗಿಲ್ರಿ. ಚಾಡ್ ಮಾರಿ ಸುಂದ್ರಿ ಗಂಡಗೆ ಒಟ್ಟೆ ಸೇರಂಗಿಲ್ಲ, ಗಂಡನ ಮಾತು ಕೇಳಂಗಿಲ್ಲ ಅಂತ ಅಂತದ್ರಾಗ ಇವತ್ತೂ ಮಾತಾಡಲ್ಲ ಇಟ್ನಿ ಅಂದ್ರೆ ಈ ಮಂದಿ ಜೊತೆ ಮಾತಾಡಿದ್ಲು, ಗಂಡನ ಜೊತೆ ಸ್ವಲ್ಪ ಮಾತಾಡಲಿಲ್ಲ ನೋಡಂತಾರೆ. ನಮಗೆ ಹಂಗೆ ಆಗ್ಲಿ ನೋಡ್ರಿ ಸರ. ತನೂ ಕೇಳಕ್ಕಿರಿ ನಾನು 4 ಮಾತು.
ಇಲ್ಲಾಂದ್ರೆ ಸುಮ್ ಫೋನ್ ಕಟ್ ಮಾಡಿಬಿಡ್ರಿ, ನನಗೆ ಮಾತಾಡದೆ ಬೇಡ್ರಿ ಅವ್ರ ಜೊತೆ. ಯಪ್ಪ ರಾಮ, ಇವ್ರ ಜೊತೆ ಮಾತಾಡೋದು ಅಂದರೆ ನನಗೆ ಬೆಳ್ಳುತನ ಮಾತಾಡ್ಕೊಂಡು ಸಾಯ್ಲಿ. ಓಕೆ ಓಕೆ, ಮಾತಾಡಿ ಸುಂದರಿ ಅವ್ರಿ. ಹಲೋ ರೀ, ಆರಾಮಿದ್ದೀರಿ? ಹಾಂ ಹಾಂ, ಆರಾಮಿದ್ದೀನಿ. ನೀ ಆರಾಮಿದ್ದೀಲ್ಲ? ಹ್ಞೂ ರೀ, ನಾನು ಆರಾಮಿದ್ದೀನಿ ನೋಡ್ರಿ. ಅತ್ತಿ ಹುಡುಗರು ಎಲ್ಲರೂ ಆರಾಮಿದಾರಿಲ್ರಿ? ಭಾಳ ದಿನ ಆಯ್ತು ನೋಡ್ರಿ. ನಾ 2 ದಿನದಾಗ ಬರ್ತೀನಿ ಅಂದಿನಲ್ರಿ, ಇವರು ಜಲ್ದಿನೇ ಮುಗಿಸವಲ್ರಿ. ಒಟ್ಟ ಹೆಂಗೆ ನೋಡ್ದದ್ರಿ ಮನೆ ಕಡೆ ಅದೇ ಚಿಂತೆ ಆಗ್ಬಿಟ್ಟದ್ರಿ ನನಗೆ. ಏನಿಲ್ಲ, ಎಲ್ಲರೂ ಆರಾಮಿದ್ದಾರ. ನೀ ಇಲ್ಲಿದು ಚಿಂತೆ ಮಾಡಬೇಡ. ಏನು ಯಾವಾಗ ಆಟ ಮುಗಿತದ ಅವಾಗ ಮುಗಿಸ್ಕೊಂಡು ಬಾ. ಚಂದ ಆಡ್ಲಿಕ್ಕತ್ತಿದಿ, ಅಷ್ಟೊತ್ತನ ಮಾತಾಡಬೇಡ. ಈಗ ಏನು ಪ್ರಶ್ನೆ ಕೇಳ್ಯಾರ ಅದಕ್ಕೆ ಉತ್ತರ ಹೇಳ್ತೀನಿ, ಹೇಳ್ಬೇಡ ನೀ. ಹಂಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದು ಶೋ ನಡೀತಿರ್ತದಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು. ಹೋಗ್ಲಿ ಬಿಡ್ರಿ, ಅವ್ರದ್ದೇನು ಹಚ್ಚಿರಿ. ನಾವು ಏನು ಮಾತಾಡಲಿಲ್ಲ ಅಂದ್ರೂ ಅವ್ರು ಜಲ್ದಿ ಮುಗಿಸಂಗೆ ಇಲ್ರಿ. ದಿನಕ್ಕೆ ಒಂದೇ ಪ್ರಶ್ನೆ ಕೇಳ್ತಾನ್ರಿ ಈ ಮಾರ. ಏನಾರ ಒಂದು ಕತಿ ಕೊರ್ಕೊತ ಕೂತು ಬಿಡ್ತಾನ್ರಿ. ನಾವು ಮಾತಾಡಮ್ರಿ ಸುಮ್ಮ. ಸುಂದ್ರಿ, ಹಂಗೆಲ್ಲ ಮಾತಾಡಬಾರ್ದು. ಅಲ್ಲ, ನೀ ಎಲ್ಲಿ ಕೂತಿ ಅಂತಾರ ನೆನಪದ ಇಲ್ಲ? ಹಾರ್ ಸೀಟ್ ಮೇಲೆ ಕೂತಿ ಇಡೀ ಕರ್ನಾಟಕನೇ ನೀನು ನೋಡ್ಲಿಕ್ಕತ್ತದ. ಇಂಥ ಮಾತಾಡ್ತಾರ, ಅವ್ರ ಎದುರಿಗೆ ಕೂತಾರ, ಅವ್ರಿಗೆ ಕೊಚ್ಚಿಂದ ಮಾತಾಡ್ತಿಯಲ್ಲ, ಸರಿ ಅನಿಸ್ತದ ಸುಂದರಿ ನಿನಗೆ? ಹಂಗೆಲ್ಲ ಮಾತಾಡಬಾರ್ದು. ಕೇಳ, ಪ್ರಶ್ನೆ ಕೇಳಿ ಈಗೇನಂತ. ಹ್ಞೂ ಕೇಳ್ತೀನಿ ಅಂದ್ರಿ. ಅತ್ತಿ ಬೈತಿರ್ಬೇಕಲ್ರಿ. ಹುಡುಗರು ನೆನೆಸ್ತಾವೇನ್ರಿ? ಗೀತಾ ಫೋನ್ ಹಚ್ಚಿ ಬೈತಿರ್ಬೇಕಂತೀನಿ. ಅತ್ತಿ ಗೀತಾ ಏನೇನೋ ಮಾತಾಡ್ಕೊತಿರ್ತಾರೆ, ಹೌದಿಲ್ರಿ ನನ್ನ ಬಗ್ಗೆ? ಏನಿಲ್ಲ, ಹಂಗೇನು ಆಗಿಲ್ಲ ಸುಂದರಿ. ಹುಡುಗರು ನೆನೆಸ್ಲಿಕ್ಕತ್ತಿಲ್ಲ, ಅವನು ಏನೂ ಬೈದಿಲ್ಲ. ಟಿವಿ ಒಳಗೆ ನೋಡ್ತಾರಲ್ಲ, ಅವರು ಖುಷಿ ಪಡ್ಲಿಕತ್ತಾರ. ಪ್ರಶ್ನೆ ಕೇಳು ಸುಂದರಿ. ಅದೇ ರೀ, ಕರ್ನಾಟಕದ 5 ನದಿಗಳ ಹೆಸರು ಹೇಳಂದಿದ್ರಿ. ನಾನು 4 ಕೇಳಿದಿರಿ, ಇನ್ನೊಂದು ಯಾವ್ದಂತ ಬರೋವಲ್ಲಾಗ್ಯದ್ರಿ ಒಟ್ಟೆ ನನ್ನ ತಲೆಯಾಗ. ಅದಕ್ಕೆ ಯಾವ್ದು ಹೇಳಿರಿ ಇನ್ನೊಂದು? ಮಲಪ್ರಭಾ, ಘಟಪ್ರಭಾ, ಯಾವ್ದಾರ ಒಂದು ಹೇಳು. ಥ್ಯಾಂಕ್ಸ್ ರೀ ಸರ್. ಕೃಷ್ಣ, ಭೀಮಾ, ತುಂಗಾ, ಕಾವೇರಿ, ಘಟಪ್ರಭಾ. ಓಕೆ, ನಿಮಗೆ ಇದು ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತಾ? ಅಪ್ಪ ಶುರು ಆಯ್ತಪ್ಪ ಇವಂದು. ಸರ ಲಾಕ್ ಮಾಡ್ರಿ, ನನಗೆ ನಿನ್ನ ರಾತ್ರಿನೇ ನೆನಪಾಗಿತ್ರಿ. ಸುಮ್ಮನೆ ಇನ್ನು ಲೈಫ್ ಲೈನ್ ತೊಗೋತೀನಂತ ಅಂದಿದ್ನಲ್ರಿ, ಅವಾಗ ನೀವು ಬಂದ್ ಮಾಡಿದ್ರಲ್ಲ, ಅದಕ್ಕೆ ತೊಗೊಳ್ಳಿಲ್ಲ ಅಂದ್ರೆ ಮತ್ತೆ ಏನರ ಅಂತೀರಂತೇಳಿ ಸುಮ್ಮನೆ ತೊಗೊಂಡಿನ್ರಿ ನಾನು. ಗೊತ್ತದ ರೀ ನನಗೆ ನದಿಗಳ ಹೆಸರು. ಲಾಕ್ ಮಾಡ್ರಿ, ಇದನ್ನ ಕರೆಕ್ಟ್ ಅದ ರೀ. ಓಕೆ, ಸುಂದರಿಯವರ ಉತ್ತರ ಸರಿಯಾಗಿದೆಯಾ ಹೇಳಿ ಕಂಪ್ಯೂಟರ್. ಸುಂದರಿಯವರೇ, ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಗೆದ್ದಿದ್ದೀರಾ 4 ಲಕ್ಷ ರೂಪಾಯಿಗಳನ್ನ ಪ್ಲಸ್ 1 ಲಕ್ಷ. ಒಟ್ಟು 5 ಲಕ್ಷ ರೂಪಾಯಿಗಳು ಸುಂದರಿ ಕೈಗಳಿಗೆ ಸೇರುತ್ತಿವೆ. ಥ್ಯಾಂಕ್ಸ್ ರೀ ಸರ. ಸುಂದರಿಯವರೇ, ನೀವು ಈ 5 ಲಕ್ಷ ರೂಪಾಯಿಗಳನ್ನ ತಗೊಂಡು ಏನ್ ಮಾಡ್ತೀರಾ? ಅಲ್ರಿ ಸರ, ಬಂದ್ ದಿನನೇ ಕೇಳಿರಿ ಏನು ಮಾಡ್ತೀರಿ ರೊಕ್ಕ ಅಂತ. ಎಲ್ಲ ತಿಳಿಸಿ ಹೇಳಿನಿ, ಎಲ್ಲ ಮಾಡೀನಿ, ಮತ್ತೆ ಕೇಳ್ತೀರಲ್ರಿ? ಇಸ್ಪೇಟ್ ಆಡ್ತೀನಿ ರೀ ಗೋವಾಕ್ಕೆ ಹೋಗಿ. ಯಾಕ್ರಿ ಸುಂದರಿಯವರೇ ಈ ಥರ ಮಾತಾಡ್ತೀರಾ? ಇಲ್ರಿ ಸರ, ಮತ್ತು ರೊಕ್ಕ ಬಂದಿಂದ ಕೋತಿಗೆ ಹೆಂಡ ಕುಡಿಸ್ದಂಗೆ ಆಗುತ್ತಲ್ರಿ. ಹಾಗಾಗಿ ನಾನು ಗೋವಾಕ್ಕೆ ಹೋಗಿ ಇಸ್ಪೇಟ್ ಆಡಿ ಸೋತು ಬರ್ತೀನಿ ರೀ. ಪ್ರಶ್ನೆ ಕೇಳ್ರಿ ಸರ, ಮನೆ ಕಟ್ಟಿಸ್ತೀನಿ ಅಂತ ಹೇಳಿನಿಲ್ರಿ. ಓಕೆ ಓಕೆ, ಕೋಪ ಮಾಡ್ಕೋಬೇಡಿ ಸುಂದರಿಯವರೇ. ಮುಂದಿನ 5ನೇ ಪ್ರಶ್ನೆ ಬಂತು ನೋಡಿ ನಿಮಗೆ. ಈ ಪ್ರಶ್ನೆ ನಿಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ತೊಗರಿ ಕಣಜ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಗುಲ್ಬರ್ಗಾ ರೀ ಸರ, ಕಲಬುರ್ಗಿನೂ ಅಂತಾರೆ ನೋಡ್ರಿ. ಓಹೋ, ಎಷ್ಟು ಸಡನ್ ಆಗಿ ಉತ್ತರ ಹೇಳಿಬಿಟ್ರಲ್ಲ ಸುಂದರಿಯವರೇ. ಈ ಥರ ಎಲ್ಲ ಹೇಳಬಾರ್ದು. ನೋಡಿ, ಯೋಚನೆ ಮಾಡಿ. ಇದು 5 ಲಕ್ಷಗಳ ಪ್ರಶ್ನೆ ಸುಂದರಿಯವರೇ, ನಿಮ್ಮ ಗೆಲುವಿನ ಪ್ರಶ್ನೆ ಇದು. ವಿಚಾರ ಮಾಡಿ ಹೇಳಿ. ಅಲ್ಲ ಸರ್, ಏನು ಸಂತೆನ ವಿಚಾರ ಮಾಡ್ರಿ ಅಂತೀರಿ? ನಮ್ಮ ಕಡೆಯದು ಕ್ವಶನ್ ಕೇಳಿ ನಮ್ಗೆ ಬರಲಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮೂರು ರೀ ಅದು, ನಮ್ಮ ಹೆಮ್ಮೆ, ನಮ್ಮ ಉತ್ತರ ಕರ್ನಾಟಕ ಅಂದ್ರೆ. ಪಕ್ಕಾ ಹೇಳ್ತೀನಿ ರೀ, ಇದೇ ಆನ್ಸರು. ಲಾಕ್ ಮಾಡ್ರಿ. ಓಕೆ, ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇದ್ರೆ ಲಾಕ್ ಮಾಡ್ತೀನಿ. ಲಾಕ್ ಮಾಡೋ ಮುಂಚೆ ನಿಮ್ಮ ಶಾಲಾ ದಿನಗಳನ್ನು ಮೆಲುಕು ಹಾಕೋಣವೇ? ಅಯ್ಯಪ್ಪ, ಈಗೇನು ಶಾಲಾ ದಿನಗಳನ್ನು ಮೆಲುಕು ಹಾಕ್ತಿದ್ದಾನೆ ಇದ್ವಾ? ಆನ್ಸರ್ ಹೇಳಿ ಆಮೇಲೆ ಇದು ಮಾಡಬಾರ್ದಾ? ಸುಮ್ಮನೆ ಹೆಂಗಾರ ಮಾಡಿ ಅರ್ಧ ತಾಸು ಟೈಮ್ ವೇಸ್ಟ್ ಮಾಡಿ ಇದು ಒಂದೇ ಪ್ರಶ್ನೆಗೆ ಜೈ ಎನಿಸ್ಬಿಡ್ಬೇಕನ್ನವ. 2 ಕೇಳನಲ್ಲ ಇವತ್ತ, ಅದೇ ರಗಡೆಗೆ ಅವನಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸರ, ನಮ್ಮದೇನು ಅಂತಾ ಪರಿ ಸಾಲಿ ಕಲ್ತಿಲ್ರಿ ನಾವು. ಅಷ್ಟೊಂದು ಮೆಲುಕು ಹಾಕುವಷ್ಟೇನು ಇರಂಗಿಲ್ರಿ. ಸಾಲಿ ಕಲಿ ಟೈಮ್ನಾಗ ಸ್ಕೂಲಿಗೆ ಹೋಗೋದಕ್ಕಿಂತ ಮನೇನ ಕೆಲಸನೇ ಜಾಸ್ತಿ ಮಾಡೀವ್ರಿ ನಾವು. ಯಾವಾಗಾರ ಒಮ್ಮೆ ಸಾಲಿಗೆ ಹೋಗೋದ್ರಿ, ಮಧ್ಯಾಹ್ನನೇ ಮನೆಗೆ ಬಂದುಬಿಡಿದ್ರಿ. ಬರೀ ಮನೆ ಕೆಲಸ ಮಾಡೋದು. ಆಟ ಒಂದು ಆಡೀವಿ ನೋಡ್ರಿ, ಶಿಸ್ತು ಆಟ ಆಡೀವ್ರಿ. ಫುಲ್ ಅದೇ ಎಂಜಾಯ್ಮೆಂಟ್ ರೀ ನಮ್ಮದು. ಎಲ್ಲ ಥರದ ಆಟಗಳನ್ನು ಆಡೀವಿ, ಕೆಲಸ ಮಾಡೀವಿ. ಇಷ್ಟೇ ನೋಡ್ರಿ. ನಮ್ಮ ಮೆಲುಕು ಹಾಕೋದಂದ್ರೆ ಏನೂ ಇಲ್ಲರಿ. ಈಗಿನ ಹುಡುಗರ ಗತೆ ಬರೀ ಓದು 90% ಮಾಡು, 95, 98 ಅಂಥವೆಲ್ಲ ಏನೂ ಇದ್ದಿದ್ದಿಲ್ಲ ರೀ ನಮಗೆ. ಸುಮ್ಮ ಪಾಸ್ ಆದ್ರೆ ಸಾಕ್ರಿ. ನಮ್ಮ ಅಪ್ಪ ಅವ್ಗೆ ಅದೇ ಹೆಮ್ಮೆ ನೋಡ್ರಿ, ನನ್ನ ಮಗಳು ಪಾಸ್ ಆಗ್ಯಾಳ ಅನ್ನೋದೇ ಒಂದು ಖುಷಿ ಇರ್ತೈತ್ರಿ. ಅಷ್ಟೇ ನೋಡ್ರಿ ನಮ್ಮ ಸಾಲಿದು, ಏನೂ ಇಲ್ಲರಿ. ಇನ್ನೊಂದು ಕ್ವಶನ್ ಕೇಳಿಬಿಡ್ರಿ ಸರ್, ಬಡ ಇದರ ಆನ್ಸರ್ ಹೇಳ್ರಿ ಕರೆಕ್ಟ್ ಅದ ಇಲ್ಲ ಅಂತ. ಮತ್ತೆ ಇನ್ನೊಂದು ಕೇಳಿ ಮುಗಿಸ್ಬಿಡ್ರಿ ಇವತ್ತು. ಅಯ್ಯೋ ಸುಂದರಿಯವ್ರೆ, ಯಾಕೆ ಇಷ್ಟು ಅವಸರ ಮಾಡ್ತೀರಾ? ಪಟ ಅಂತ ಅಳ್ಳುಡ್ದಂಗೆ ಹೇಳ್ಬಿಟ್ರಿ ಅಲ್ವಾ ಎಲ್ಲಾನು. ಅಯ್ಯೋ ಆಯ್ತು, ಇರಿ ಕೇಳೋಣ. ಹಂಗ್ಯಾಕೆ ಮಾಡ್ತೀರಾ? 5 ಲಕ್ಷ ಗೆದ್ದಿದ್ದೀರಾ ನೀವು, ಸುಮ್ಮನೆನಾ? ಹಂಗ್ಯಾಕ್ರಿ ಸರ್, 5 ಲಕ್ಷ ಗೆದ್ದಿನಂದಾಗನೇ ನಿಮ್ಗೇನು ಹೊಟ್ಟೆ ಉರ್ಲಿಕತ್ತಿದೇನ್ರಿ? ನಮಗೆ ಕೊಟ್ಟೆ ಉರಿಯುತ್ತೀರಿ. ಮತ್ತು 5 ಲಕ್ಷ ಗೆದ್ದಿರಿ ಸುಮ್ಮನೆನಾ ಅಂತೀರಲ್ರಿ?
ಅಯ್ಯೋ ನಿಮ್ಮ ಜೊತೆ ಮಾತಾಡೋ ದೊಡ್ಡ ಕತೆ ಬಿಡಿ ನನಗೆ. ಹೋಗ್ಲಿ ಬಿಡಿ. ಕಂಪ್ಯೂಟರ್ ಸುಂದರಿ ಅವರ ಉತ್ತರ ಕರೆಕ್ಟ್ ಆಗಿದೆಯಾ? ಓ ಸುಂದರಿ ಅವರೇ, ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಗೆದ್ದಿದ್ದೀರಾ 5 ಲಕ್ಷ ರೂಪಾಯಿಗಳು ಪ್ಲಸ್ 1 ಲಕ್ಷ, ಒಟ್ಟು 6 ಲಕ್ಷ ಗೆದ್ದಿದ್ದೀರಾ. ಸಂತೋಷವಾಯ್ತಾ ಸುಂದರಿ ಅವರೇ? ಹ್ಞೂ ರೀ ಸರ, ಭಾಳ ಸಂತೋಷ ಆಯ್ತು ರೀ. ಮತ್ತು ಸಂತೋಷ ಆಗ್ಲಾರ ಎಂಥ ಮಾತು ರೀ. ನನಗಂತೂ ಅಷ್ಟು ಖುಷಿ ಆಗ್ಲಿಕ್ಕತ್ತದ್ರಿ ಸರ. ಲಕ್ಷ ಲಕ್ಷ ಎಣಿಸ್ತೀನಲ್ರಿ, ನೋಡಿದ್ದೇ ಇಲ್ರಿ ನಾ ಇಷ್ಟು ರೊಕ್ಕ. ಕರೆಯಾಗ್ರಿ ಸರ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನೋಡ್ರಿ ನನಗೆ. ಓಕೆ, ನಿಮ್ಮ ಖುಷಿನೇ ನಮ್ಮ ಖುಷಿ ಸುಂದರಿ ಅವರೇ. ಸರ ದಯವಿಟ್ಟು ಇದೇ ಖುಷಿ ಒಳಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ರಿ. ಆ ಗಂಟಿ ಬಂದ್ ಮಾಡಿಸ್ರಿ, ಒಟ್ಟ ಹೊಡಿಬೇಡ್ರಿ ಇವತ್ತು ಆ ಗಂಟಿನ. ಕೇಳ್ರಿ ಸರ ಪ್ರಶ್ನೆ. ಆಯ್ತು ಆಯ್ತು, ಕೇಳೋಣಂತೆ. ಸುಂದರಿ ಅವರೇ, ನೀವು ನಿಮ್ಮ ಗೆಳತಿ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರಲ್ವಾ? ಹ್ಞೂ ರೀ ಸರ, ನಮ್ಮ ಗೆಳತಿನ ಕರ್ಕೊಂಬಂದಿನಿ ರೀ. ಪಾಪ ಅವ್ರ ಮನೆಗೆ ಏನು ಅನ್ಲಿಕ್ಕಿಲ್ಲ ಹೇಳ್ರಿ. ಆಕಿ ಓದ್ತೀನಿ ಅಂತ ಕಂಡು ಬಿದ್ದಾಳ್ರಿ. ಇವತ್ತರ ಕಳಿಸ್ಬಿಡ್ತೀನಿ ರೀ ಆಕಿಗೆ. ನಮ್ದೇನು ನೋಡ್ರಿ, ಇಷ್ಟು ದಿನ ಮಾಡ್ಕೋತ ಕೂತಿರಿ ನೀವು. ಈಗ ನೋಡ್ರಿ ಕೇಳಂತೀನಿ ರೀ, ಮತ್ತೆ ಹೆಂಗಾರಮ್ಮ ಟೈಮ್ ವೇಸ್ಟ್ ಮಾಡೋರಿ. ಈಗ ನೋಡಕಂತ್ರಿ ಆ ಗಂಟಿ ಬಂದ್ಬಿಡ್ತದನಂತ ನನಗೆ ಚಿಂತೆ ಇರ್ತದ್ರಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಸುಂದರಿ ಅವರೇ. ಅಯ್ಯೋ ಸುಂದರಿ ಅವರೇ, ಇವತ್ತಿನ ಟೈಮ್ ಮುಗಿದು ಹೋಯ್ತು. ಗೊತ್ತಿತ್ತಪ್ಪ, ಇವ ಇಷ್ಟು ಇಟ್ಕೊಂಡ ಬಂದಾನಂತ 1 ಅಥವಾ 2 ಪ್ರಶ್ನೆ ಕೇಳೋದು ಎದ್ದೋಗೋದು. ಏನು ತಿಂಗಳಗಟ್ಲೆ ಮಾಡ್ತಾನ ಏನಂತೀನಪ್ಪ ಯಪ್ಪ. ಗೆದ್ದಿದ್ದು ಒಂದು ಕಡೆ ಖುಷಿ ಆದ್ರೆ ಇವ ಹಿಂಗೆ ಜಗಿಸ್ತಾನಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟದ ನೋಡ ನನಗೆ. ಏನು ರೀ ಸರ, ಹಿಂಗ್ಯಾಕೆ ಮಾಡ್ತೀರಿ ನೀವು? ನೋಡ್ರಿ ನಾಳೆಯಿಂದ ಹೇಳ್ತೀನಿ ನೋಡ್ರಿ. ಬಂದ್ಗಣ್ಣೆ ಸರ ಬಡ 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 ನೀವು ಪ್ರಶ್ನೆ ಕೇಳ್ಬಿಡ್ರಿ, ನಾ ಉತ್ತರ ಹೇಳ್ಬಿಡ್ತೀನಿ ರೀ. ಬಂದ್ರೆ ಹೇಳ್ತೀನಿ ರೀ, ಇಲ್ಲಾಂದ್ರೆ ಮನೆಗೆ ಓದ್ತೀನಿ ರೀ. ಆದ್ರೆ ನೀವು ಹಿಂಗೆ ಜಗ್ಗಿಸ್ಬೇಡ್ರಿ ನೋಡ್ರಿ. ಓಹೋ, ಸುಂದರಿ ಅವರಿಗೆ ಇವಾಗ 5 ಲಕ್ಷ ಹೋಗಲ್ಲ ಅಂತ ಪಕ್ಕ ಆದ್ಮೇಲೆ ಫುಲ್ ಕಾನ್ಫಿಡೆಂಟ್ ಬಂದಾಗಿದೆ. ಬಂದ್ರೆ ಗೆಲ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ ಅಂತಿದ್ದೀರಾ. ಜೋರಾಯ್ತು ಸುಂದರಿ ಅವರ ಮಾತು. ಹಂಗೇನಿಲ್ರಿ ಸರ, ನನಗದು ತಲೆಯಾಗ ಇಲ್ರಿ. ಆದ್ರೆ ಏನು ಮಾಡ್ಲಿ ಹೇಳ್ರಿ, ಇಷ್ಟು ದಿನ ಜಗ್ಗಿಸಿದ್ರ. ಹೆಂಗನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.